ಮೂಡಾ ಪ್ರಕರಣದಲ್ಲಿ 4ನೇ ಆರೋಪಿ ಆಗಿರುವಂತ ದೇವರಾಜು ಅವರ ಪರವಾಗಿ ಈಗ ವಕೀಲರು ಕೋರ್ಟ್ನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅವರು ಏನೂ ಇಲ್ಲ, ಅವರನ್ನ ಈ ಪ್ರಕರಣದಿಂದ ಕೈ ಬಿಡಬೇಕು ಅನ್ನುವಂತ ವಾದವನ್ನ ಮಾಡ್ತಾ ಇದ್ದಾರೆ. ಸಿಎಂ ವಿರುದ್ಧ ಮೂಡಾ ಹಗರಣ ತನಿಖೆಗೆ ಅನುಮತಿ ವಿಚಾರ ಇದೆ. ಸೊ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ ಈಗ. ಸೊ ಸಿಎಂ ಸಿದ್ದರಾಮಯ್ಯ ಪರವಾಗಿ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. 17A ಬಗ್ಗೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಏಕ ಸದಸ್ಯ ಪೀಠದ ಆದೇಶದಲ್ಲಿ ತಪ್ಪುಗಳಿವೆ, 17A ಅನುಮತಿ ನೀಡಿರುವುದು ತಪ್ಪಾಗಿದೆ ಅನ್ನುವಂಥದ್ದನ್ನ ಇದರಲ್ಲಿ ಪ್ರಸ್ತಾಪ ಮಾಡುತ್ತಾ ಇದ್ದಾರೆ. ಇದನ್ನ ಏಕಸದಸ್ಯ ಪೀಠ ಎತ್ತಿ ಹಿಡಿದಿದೆ. ಸಿಎಂ ಪರವಾಗಿ ವಕೀಲ ಮನು ಸಿಂಘ್ವಿ ಅವರು ವಾದ ಮಂಡಿಸ್ತಾ ಹೇಳ್ತಾ ಇದ್ದಾರೆ, ಇದನ್ನ ಕೊಡಬಾರ್ದಾಗಿತ್ತು ಪ್ರಾಸಿಕ್ಯೂಷನ್ಗೆ ಅಂತ ಹೇಳಿ, ಅನುಮತಿ ಕೊಡಬಾರ್ದಾಗಿತ್ತು. ಇದನ್ನ ಅನುಮತಿಯನ್ನ ಕೊಟ್ಟಿದ್ದಾರೆ ತನಿಖೆ ಮಾಡಕ್ಕೆ. ಸೊ ರಾಜ್ಯಪಾಲರು ಸಂಪುಟ ಸಲಹೆ ಅನುಸಾರ ನಡೆಯಬೇಕಾಗತ್ತೆ. ರಾಜ್ಯಪಾಲರು ಸಂಪುಟ ಸಲಹೆಯ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸೊ ಸಿಎಂ ವಿರುದ್ಧ ಮೂಡಾ ಹಗರಣ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆದಿದೆ. ಏಕಸದಸ್ಯ ಪೀಠ ತನಿಖೆಗೆ ಆದೇಶವನ್ನ ನೀಡಿತ್ತು. ಸಿಎಂ ಪರವಾಗಿ ಈಗ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. 17A ಬಗ್ಗೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಏಕಸದಸ್ಯ ಪೀಠದ ಆದೇಶಗಳಲ್ಲಿ ತಪ್ಪುಗಳಿವೆ, 17A ಅನುಮತಿ ನೀಡಿರುವುದು ತಪ್ಪಾಗಿದೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಏಕಸದಸ್ಯ ಪೀಠ ಎತ್ತಿ ಹಿಡಿದಿದೆ. ಸರ್ಕಾರದಲ್ಲಿ ಸಂಪುಟ ಹೇಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ತಕ್ಕಂತೆ ರಾಜ್ಯಪಾಲರು ನಡೆದುಕೊಳ್ಬೇಕಾಗತ್ತೆ. ಸಂಪುಟ ಸಲಹೆಯ ಅನುಸಾರವಾಗಿ ನಡೆಯಬೇಕಾಗತ್ತೆ ರಾಜ್ಯಪಾಲರು. ಸೊ ಅದನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸಿದ್ದಾರೆ. ನಿಮ್ಮ ದೊಡ್ಡ ವಾದಕ್ಕೆ ಅವಕಾಶ ಇಲ್ಲ ಅಂತ CJ ಅವರು ಹೇಳಿದ್ದಾರೆ. ಸಿಎಂ ವಿರುದ್ಧ ಮೂಡಾ ಹಗರಣ ತನಿಖೆಗೆ ಅನುಮತಿ ವಿಚಾರದಲ್ಲಿ ಈಗ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭವಾಗಿದೆ. ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. 17A ಬಗ್ಗೆ ಒಂದಿಷ್ಟು ತಕರಾರನ್ನ ಎತ್ತಿದ್ದಾರೆ. ಇದನ್ನ ಅವಕಾಶನೇ ಇಲ್ಲ ರಾಜ್ಯಪಾಲರು ಈ ತರ ಕೊಡಕ್ಕೆ. ಏಕಸದಸ್ಯ ಪೀಠದ ಆದೇಶದಲ್ಲಿ ತಪ್ಪುಗಳಿವೆ, 17A ಅನುಮತಿ ನೀಡಿರುವುದು ತಪ್ಪಾಗಿದೆ ಇದರಲ್ಲಿ ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ. ಇದನ್ನು ಏಕಸದಸ್ಯ ಪೀಠ ಕೂಡ ಎತ್ತಿ ಹಿಡಿದಿದೆ ಅನ್ನುವಂಥ ವಿಚಾರವನ್ನ ವಿಭಾಗೀಯ ಪೀಠ ಗಮನಕ್ಕೆ ತರ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಮುಂದುವರೆದ ಭಾಗದಲ್ಲಿ ರಾಜ್ಯಪಾಲರು ಸಂಪುಟ ಸಲಹೆ ಅನುಸಾರವಾಗಿ ನಡೆಯಬೇಕಾಗಿತ್ತು. ಬಟ್ ರಾಜ್ಯಪಾಲರು ಏನ್ ಮಾಡಿದ್ದಾರೆ, ಸಂಪುಟ ಸಲಹೆ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಸಿಂಘ್ವಿ ಅವರು ಹೇಳಿದ್ದಾರೆ. ದೊಡ್ಡ ವಾದಕ್ಕೆ ಅವಕಾಶ ಇಲ್ಲ ಅಂತ CJ ಅವರು ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಏನಾಗ್ತಾ ಇದೆ ಕೋರ್ಟ್ನಲ್ಲಿ? ಅರುಣ್, ಇದೀಗ ಕೋರ್ಟ್ನಲ್ಲಿ ವಾದ ಮಂಡನೆ ಆರಂಭವಾಗಿದೆ. ಸಿಎಂ ಪರ ಹಿರಿಯ ವಕೀಲ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದ ಮಂಡನೆಯನ್ನ ಮುಂದುವರಿಸುತ್ತಿದ್ದಾರೆ. ಅಂದ್ರೆ ಈ ಹಿಂದೆ ಏಕಸದಸ್ಯ ಪೀಠ ನೀಡಿದಂತಹ ಆದೇಶವನ್ನ ರದ್ದುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಡಬಲ್ ಬೆಂಚ್ಗೆ, ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು. ಇವತ್ತು ಮುಖ್ಯ ನ್ಯಾಯಮೂರ್ತಿಗಳು NV ಅಂಜಾರಿಯಾ ಹಾಗೆ ನ್ಯಾಯಮೂರ್ತಿಗಳಾದಂತಹ ಅರವಿಂದ್ ರವರ ವಿಭಾಗೀಯ ಪೀಠದಲ್ಲಿ ಸಿಎಂ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಇದೀಗ ವಿಚಾರಣೆಗೆ ಬಂದಿದೆ. ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನ ಅಂದ್ರೆ ಏಕಸದಸ್ಯ ಪೀಠ ನೀಡಿದಂತಹ ಆದೇಶದಲ್ಲಿ ಲೋಪಗಳಿದಾವೆ. 17A ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A ಅಡಿ ಒಂದಷ್ಟು ಸಚಿವ ಸಂಪುಟದ ಸಲಹೆಗಳನ್ನ, ಕೆಲವೊಂದಷ್ಟು ಸಲಹೆಗಳನ್ನ ರಾಜ್ಯಪಾಲರು ಸ್ವೀಕಾರ ಮಾಡಬೇಕು, ಗಣನೆಗೆ ತೆಗೆದುಕೊಳ್ಬೇಕು. ಆದ್ರೆ ಇದು ಇಲ್ಲ ಆಗಿಲ್ಲ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನ ಮಾಡಿದಂತಹ ಮುಖ್ಯ ನ್ಯಾಯಮೂರ್ತಿಗಳು, ನೀವು ತುಂಬಾ ಸಮಯವನ್ನು ತೆಗೆದುಕೊಳ್ಳುವಂತೆ ರೀತಿ ಕಾಣಿಸ್ತಿದ್ದೀರಿ, ತುಂಬಾ ಹಳೆಯದನ್ನೆಲ್ಲ ನೀವು ವಾದ ಮಂಡನೆ ಮಾಡ್ತಿದ್ದೀರಿ, ಅದಕ್ಕೆ ಅವಕಾಶವಿಲ್ಲ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಇಲ್ಲ, ಕೇವಲ 2 ನಿಮಿಷಗಳಷ್ಟೇ ನಾನು ಸಮಯವನ್ನು ತೆಗೆದುಕೊಳ್ತೀನಿ ಅನ್ನೋ ಮಟ್ಟಿಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯ ನ್ಯಾಯಮೂರ್ತಿಗಳಿಗೆ ತಿಳಿಸಿದ್ದಾರೆ. ಹೀಗಾಗಿ ಇದೀಗ ಅಭಿಷೇಕ್ ಮನು ಸಿಂಘ್ವಿ ಅವರು ಹಳೆಯ ಪ್ರಕರಣ ಅಂದ್ರೆ ಈ ಹಿಂದೆ ಯಾವ ರೀತಿ ತೀರ್ಪು ಬಂತು ಮತ್ತೆ 17A ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಇದೀಗ ವಿಭಾಗೀಯ ಪೀಠದಲ್ಲಿ ತಮ್ಮ ವಾದ ಮಂಡನೆಯನ್ನ ಮುಂದುವರಿಸುತ್ತಿದ್ದಾರೆ ಅರುಣ್. ಅದ್ರ ಜೊತೆಗೆ ಸರ್ಕಾರದ ಪರವಾಗಿ ವಾದ ಮಂಡನೆಯನ್ನ ಮಾಡೋದಕ್ಕೆ ಸುಪ್ರೀಂನ ಹಿರಿಯ ಮತ್ತೊಬ್ಬರು ವಕೀಲರು ಕಪಿಲ್ ಸಿಬಲ್ ಕೂಡ ವಿಭಾಗೀಯ ಪೀಠದಲ್ಲಿ ಹಾಜರಾಗಿದ್ದಾರೆ, ಹೈಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ. ಇದೀಗ ಅಭಿಷೇಕ್ ಮನು ಸಿಂಘ್ವಿ ಅವರ ಆರ್ಗ್ಯುಮೆಂಟ್ ಮುಗಿದ ಬಳಿಕ ಕಪಿಲ್ ಸಿಬಲ್ ರವರು ಸರ್ಕಾರದ ಪರವಾಗಿ ವಾದ ಮಂಡನೆಯನ್ನ ಮಾಡಲಿದ್ದಾರೆ ಅರುಣ್. ಓಕೆ ನರಸಿಂಹಮೂರ್ತಿ, ಆದರೆ ಇಲ್ಲಿ 17A ಬಗ್ಗೆಯೂ ಕೂಡ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಬಟ್ ಮುಖ್ಯ ನ್ಯಾಯಮೂರ್ತಿಗಳು ಈ ವಿಚಾರದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ದೊಡ್ಡ ವಾದವನ್ನ ಮಂಡಿಸೋಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನು ಮುಂದುವರೆದ ಭಾಗದಲ್ಲಿ?
ನಿಜ ಅರುಣ್, ಯಾಕಂತ ಹೇಳಿದ್ರೆ ಆರಂಭದಿಂದ ಅಂದ್ರೆ ಏಕಸದಸ್ಯ ಪೀಠ ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಏಕಸದಸ್ಯ ಪೀಠದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ವಿಚಾರವಾಗಿ ವಾದ ಮಂಡನೆಯಾಗಿತ್ತು. ಅಭಿಷೇಕ್ ಮನು ಸಿಂಘವಿ ಅವರು ಸಾಕಷ್ಟು ಹೊತ್ತು ಸುದೀರ್ಘವಾಗಿ ಏಕಸದಸ್ಯ ಪೀಠದಲ್ಲಿ ಇದೇ 17A ವಿಚಾರವಾಗಿ 17A ಏನ್ ಹೇಳುತ್ತೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17A ಏನೇನು ಹೇಳುತ್ತೆ, ಮತ್ತೆ ಯಾರಿಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ, ಯಾವ ಸಂದರ್ಭದಲ್ಲಿ ಈ 17A ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದು ಅನ್ನೋ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ವಾದ ಪ್ರತಿವಾದಗಳು ಏಕಸದಸ್ಯ ಪೀಠದಲ್ಲಿ ನಡೆದಿತ್ತು. ಅದಾದ ಬಳಿಕ ಏಕಸದಸ್ಯ ಪೀಠದ ಮಾನ್ಯ ನ್ಯಾಯಮೂರ್ತಿಗಳು ಸಿಎಂ ಸಲ್ಲಿಸಿದಂತಹ ರಿಟ್ ಅರ್ಜಿಯನ್ನು ವಜಾಗೊಳಿಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನು ಎತ್ತಿ ಹಿಡಿದಿದ್ರು, ತನಿಖೆ ನಡೀಲಿ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇದೀಗ ಆ ಒಂದು ಏಕಸದಸ್ಯ ಪೀಠದ ತೀರ್ಪನ್ನ ಪ್ರಶ್ನಿಸಿ ಡಬಲ್ ಬೆಂಚ್ ನಲ್ಲಿ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಹೀಗಾಗಿಯೇ ಇವತ್ತು ಕೋರ್ಟ್ಗೆ ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘವಿ ಅವರು ಹಾಜರಾಗಿದ್ದಾರೆ. 17A ಅಂದ್ರೆ ಸಕ್ಷಮ ಪ್ರಾಧಿಕಾರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಸಾರ್ವಜನಿಕ ಸೇವಕ ಅಥವಾ ಸಾರ್ವಜನಿಕ ಅಧಿಕಾರಿ ಆತನ ಮೇಲೆ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಯಾರು ಸಕ್ಷಮ ಪ್ರಾಧಿಕಾರ ಇರ್ತದೋ ಅಂತವರ ಬಳಿಯಿಂದ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು. ಇಲ್ಲಿ ಮುಖ್ಯಮಂತ್ರಿ ದೊಡ್ಡ ಉನ್ನತ ಹುದ್ದೆಯಲ್ಲಿರೋದ್ರಿಂದ ಅವರ ಮೇಲೆ ಬರುವಂತವರು ರಾಜ್ಯಪಾಲರು. ಹೀಗಾಗಿ ಅವರಿಂದ ಅನುಮತಿಯನ್ನ ಪಡೆದುಕೊಂಡಿದ್ದೀವಿ ಅಂತೇಳಿ ಅವತ್ತು ಯಾರು ದೂರುದಾರರಿದ್ರಲ್ಲ ಅವರ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿದ್ರು. ಆ ಬಳಿಕ ನ್ಯಾಯಮೂರ್ತಿಗಳು ಕೂಡ ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಅನುಮತಿ ಏನಿದೆ ಇದು ಸರಿ ಇದೆ, 17A ಅಡಿ ಕೊಟ್ಟಂತಹ ಅನುಮತಿ ಸರಿ ಇದೆ, BNSS 219 ಅಡಿ ಕೊಟ್ಟಂತಹ ಅನುಮತಿ ಸರಿ ಇಲ್ಲ. ಹೀಗಾಗಿ 17A ಏನಿದೆ ಅದರ ಅಡಿ ತನಿಖೆಯನ್ನು ನಡೆಸಬಹುದು ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನು ಪಟ್ಟಿದ್ರು. ಇದೀಗ ಆ ಆದೇಶವೇ ತಪ್ಪು ಅನ್ನೋ ಮಟ್ಟಿಗೆ ಇದೀಗ ಡಬಲ್ ಬೆಂಚ್ ನಲ್ಲಿ ಅರ್ಜಿಯನ್ನು ಹಾಕೊಳ್ಳಲಾಗಿತ್ತು. ಹೀಗಾಗಿ ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘವಿ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ 17A ಸಂಪೂರ್ಣವಾಗಿ ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ನೀವು ತುಂಬಾ ಹಿಂದಿನದ್ದೆಲ್ಲ ಹೋಗ್ತಿದ್ದೀರಿ, ತುಂಬಾ ದೊಡ್ಡ ಮಟ್ಟದಲ್ಲಿ ವಾದ ಮಂಡನೆಗೆ ಅವಕಾಶ ಇಲ್ಲ ಅನ್ನೋ ಮಟ್ಟಿಗೆ ಮುಖ್ಯ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹೀಗಾಗಿಯೇ ಕೇವಲ 2 ನಿಮಿಷಗಳಲ್ಲಿ ನಾನು ನನ್ನ ವಾದವನ್ನ ಮುಗಿಸ್ತೀನಿ ಅನ್ನೋ ಮಟ್ಟಿಗೆ ಇದೀಗ ಅಭಿಷೇಕ್ ಮನು ಸಿಂಘವಿ ಅವರು ತಿಳಿಸಿದ್ದಾರೆ. ಅಭಿಷೇಕ್ ಮನು ಸಿಂಘವಿ ಅವರ ವಾದದ ಬಳಿಕ ಕಪಿಲ್ ಸಿಬಲ್ ರವರು ಸರ್ಕಾರ ಮಂಡನೆಯನ್ನ ಮಾಡಲಿದ್ದಾರೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ, ವಾಪಸ್ ಬರ್ತೀನಿ. ದ್ವಿಸದಸ್ಯದ ಮುಂದೆ ಇವತ್ತು ವಾದವನ್ನು ಮಂಡಿಸ್ತಾ ಇದ್ದಾರೆ. ತುಂಬಾ ದೊಡ್ಡದಾಗಿ ವಾದ ಮಾಡ್ತಾ ಇದ್ದೀರಾ, ನೀವೀಗ ಅವಕಾಶ ಇಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾರೆ. ಸಿಎಂ ಪ್ರಕರಣದಲ್ಲಿ ಪ್ರಾಥಮಿಕ ತನಿಖೆಯ ಬಳಿಕ 17A ಕೊಡಬೇಕಾಗಿತ್ತು, ಅಂದರೆ ಪ್ರಾಸಿಕ್ಯೂಷನ್ಗೆ. ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ಈಗ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪ್ರಾಥಮಿಕ ತನಿಖೆ ಮಾಡದೆ ಅನುಮತಿಯನ್ನು ನೀಡಲಾಗಿದೆ. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಪ್ರಾಥಮಿಕ ತನಿಖೆಯ ಮುಗಿದ ಬಳಿಕ 17A ಅನುಮತಿ ನೀಡಬೇಕಾಗತ್ತೆ, ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಅನುಮತಿಯನ್ನು ಕೊಡಬೇಕಾಗತ್ತೆ. ಇಲ್ಲಿ ಯಾವುದೇ ಪ್ರಾಥಮಿಕ ತನಿಖೆಯನ್ನ ಮಾಡದೇನೆ ಅನುಮತಿಯನ್ನು ನೀಡಲಾಗಿದೆ ಅಂತ ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸ್ತಾ ಇರೋದು. ಯಾವುದೇ ಪ್ರಾಥಮಿಕ ತನಿಖೆ ಆಗಿಲ್ಲ, ಡೈರೆಕ್ಟ್ ಆಗಿ ತನಿಖೆ ಕೊಟ್ಬಿಟ್ಟಿದ್ದಾರೆ. ಹೇಗೆ? ಅಟ್ಲೀಸ್ಟ್ ಒಂದು ಸಾಮಾನ್ಯ ಪ್ರಾಥಮಿಕ ತನಿಖೆ ಆದರೂ ಆಗಬೇಕಲ್ಲ. ಅದಾದ ನಂತರ 17Aಗೆ ಅನುಮತಿಯನ್ನು ಕೊಡಬೇಕಾಗಿತ್ತು, ಅಂದರೆ ಪ್ರಾಸಿಕ್ಯೂಷನ್ಗೆ. ನೀವು ಡೈರೆಕ್ಟ್ ಪ್ರಾಸಿಕ್ಯೂಷನ್ಗೆ ಹೇಗೆ ಕೊಟ್ರಿ? ಇದು ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಗೆ ಬರಲ್ಲ ಅನ್ನುವಂತಹ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀಡುವ ಅಧಿಕಾರವೇ ಇಲ್ಲ ಅನ್ನುವಂಥದ್ದು ಅವರ ವಾದ. ಪ್ರಾಸಿಕ್ಯೂಷನ್ ಅನುಮತಿ ನೀಡುವ ರಾಜ್ಯಪಾಲರು ಅಧಿಕಾರ ವ್ಯಾಪ್ತಿಯನ್ನ ಹೊಂದಿಲ್ಲ ಅಂತ ಅವರು ಹೇಳ್ತಾ ಇರೋದು. ಸಾಂವಿಧಾನಿಕ ಪೀಠದ ತೀರ್ಪಿನ ಪ್ರಕಾರ ಮುಖ್ಯಮಂತ್ರಿಯನ್ನ ತೆಗೆಯುವ ಅಧಿಕಾರ ಇರುವುದು ಸ್ಪೀಕರ್ಗೆ, ಇಲ್ಲಿರೋದು ಸ್ಪೀಕರ್ಗೆ ಅಂತ ಹೇಳಿ. ರಾಜ್ಯಪಾಲರಿಗೆ ತನಿಖೆ ನಡೆಸಲು ಯಾವ ಅಧಿಕಾರವಿದೆ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಹಾಗಿದ್ದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಹಿಂದೆಯೂ ಕೂಡ ರಾಜ್ಯಪಾಲರ ವಿಚಾರದಲ್ಲಿ ಯಡಿಯೂರಪ್ಪನವರ ವಿಚಾರದಲ್ಲಿ ನೀಡಲಾಗಿತ್ತು, ರಾಜ್ಯಪಾಲರು ಕೊಟ್ಟಿದ್ರು. ಆಗ ಇದು ಯಾವುದು ಕೂಡ ಇಲ್ಲದೆ ಇರುವಂಥದ್ದು. ಈಗ ಏಕಾಏಕಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋಕೆ ಇವರಿಗೆ ಅಧಿಕಾರ ಇಲ್ಲ, ಅವರ ವ್ಯಾಪ್ತಿಗೆ ಬರೋಲ್ಲ. ಹೇಗೆ, ಯಾವ ರೀತಿಯಾಗಿದೆ? ಎರಡೂ ಕೂಡ ತುಂಬಾ ಡಿಫರೆಂಟ್ ಆಗಿ ಕಾಣಿಸ್ಕೊಳ್ತಾ ಇದೆಯಲ್ಲ, ಯಡಿಯೂರಪ್ಪನವರ ಪ್ರಕರಣಕ್ಕೂ ಮತ್ತು ಈ ಪ್ರಕರಣಕ್ಕೂ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ. ಅರುಣ್ಣ, ಇಲ್ಲಿ ಇದೀಗ ಸರ್ಕಾರದ ಪರವಾಗಿ ಹಿರಿಯ ವಕೀಲ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಕಪಿಲ್ ಸಿಬಲ್ ರವರು ಹೈಕೋರ್ಟ್ನಲ್ಲಿ ವಿಭಾಗೀಯ ಪೀಠದಲ್ಲಿ ಮಧ್ಯಪ್ರವೇಶವನ್ನ ಮಾಡಿದ್ದಾರೆ. ಅಂದ್ರೆ ರಾಜ್ಯಪಾಲರು ಕೊಟ್ಟಂತಹ ತೀರ್ಪಿದೆಯಲ್ಲ, 17A ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರಲ್ಲ, ಅನುಮತಿಯನ್ನ ಕೊಡೋದಕ್ಕೆ ಅಧಿಕಾರವೇ ಇಲ್ಲ, ಕೊಡೋದಕ್ಕೆ ಬರೋದಿಲ್ಲ ಅನ್ನೋ ಮಟ್ಟಿಗೆ ಕಪಿಲ್ ಸಿಬಲ್ ರವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ. ಕಾರಣ
ಈ ಒಂದು ತನಿಖೆ ಮೂಢ ಅಕ್ರಮದ ತನಿಖೆಯ ಪ್ರಾಥಮಿಕ ತನಿಖೆ ಮುಗಿಬೇಕಿತ್ತು. ಆದರೆ ಪ್ರಾಥಮಿಕ ತನಿಖೆ ಆಗೋದಕ್ಕೂ ಮೊದಲು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ರಾಜ್ಯಪಾಲರು ಕೊಟ್ಟಂತಹ ತೀರ್ಪೇನಿದೆ, ಇದು ಅವರ ಆದೇಶ ಏನಿದೆ, ಇದು ಕಾನೂನು ಬಾಹಿರ, ಅವರಿಗೆ ಕೊಡೋದಕ್ಕೆ ಅಧಿಕಾರ ಇಲ್ಲ ಅನ್ನೋ ಮಟ್ಟಿಗೆ ಇದೀಗ ಕಪಿಲ್ ಸಿಬಲ್ ರವರು ತಮ್ಮ ಒಂದಷ್ಟು ಅವರ ಈ ಹಿಂದಿನ ಸೇವಾನುಭವ ಮತ್ತೆ ಅವರು ಈ ಹಿಂದಿನ ಒಂದಷ್ಟು ಹಲವಾರು ಕೋರ್ಟ್ಗಳಲ್ಲಿ ವಾದ ಮಂಡನೆ ಮಾಡಿದಂತಹ ರೀತಿ ಅದರ ಆಧಾರದ ಮೇಲೆ, ತಮ್ಮ ಅನುಭವದ ಆಧಾರದ ಮೇಲೆ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಈ ವಿಚಾರವನ್ನ ನ್ಯಾಯಾಧೀಶರು ಹೇಗೆ ತೆಗೆದುಕೊಳ್ತಾರೆ ಅನ್ನೋದು ನೋಡಬೇಕು. ಆದ್ರೆ ಇವರ ಆರ್ಗ್ಯುಮೆಂಟ್ ಮುಗಿದ ಬಳಿಕ ದೂರುದಾರರ ಪರವಾಗಿ ಸುಪ್ರೀಂನ ಹಿರಿಯ ವಕೀಲ ಮಣಿಂದರ್ ಸಿಂಗ್ ಕೂಡ ಹಾಜರಾಗಿದ್ದಾರೆ. ಅವರು ಯಾವ ರೀತಿ ಇದನ್ನ ತೆಗೆದುಕೊಳ್ತಾರೆ, ಯಾವ ರೀತಿಯಾಗಿ ಅವರು ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ಈ ಹಿಂದೆ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಸರ್ಕಾರಿ ಸಾರ್ವಜನಿಕ ಅಧಿಕಾರಿ ಯಾರಿರ್ತಾನೋ, ಸಂಬಳ ಸವಲತ್ತುಗಳನ್ನು ಸರ್ಕಾರದಿಂದ ಪಡೆಯುವಂತಹ ವ್ಯಕ್ತಿ ಯಾರಿರ್ತಾನೋ ಅಂಥವನ ಮೇಲೆ ಯಾವುದಾದ್ರೂ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನ ತನಿಖೆ ನಡೆಸೋದಕ್ಕೆ, ಚಾರ್ಜ್ ಶೀಟ್ ಹಾಕೋದಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಯಾರಿಂದ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಅದು ಗವರ್ನರ್. ಹೀಗಾಗಿ ಪಡೆದುಕೊಂಡಿದ್ದು ಅವ್ರಿಗೆ ಅರ್ಜಿಯನ್ನು ಹಾಕೊಂಡಿದ್ದು ರಾಜ್ಯಪಾಲರು ಕೊಟ್ಟಿದ್ದಾರೆ. ಈ 17A ಅಡಿ ತನಿಖೆಯನ್ನು ನಡೆಸಿ ಅಂತೇಳಿ ಈ ಹಿಂದೆ ಏಕಸದಸ್ಯ ಪೀಠದಲ್ಲಿ ಆರ್ಗ್ಯುಮೆಂಟ್ ಅನ್ನು ಮಾಡುವ ಸಂದರ್ಭದಲ್ಲಿ ಹೇಳಲಾಗಿತ್ತು. ಹೀಗಾಗಿ ಈ ವಿಚಾರವನ್ನ ಮಣಿಂದರ್ ಸಿಂಗ್ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಅಥವಾ ರಾಜ್ಯಪಾಲರ ಪರವಾಗಿ ಯಾರಾದರೂ ಅಪಿಯರ್ ಆಗಿ ಅವರು ಯಾವ ರೀತಿಯಾಗಿ ಈ ವಿಚಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಸಿಎಂ ಪರವಾಗಿ ಇದೀಗ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ಕಪಿಲ್ ಸಿಬಲ್ ಈ ಇಬ್ಬರು ಕೂಡ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರುಗಳು. ಮತ್ತೆ ಈ ಹಿಂದೆ ಸಾಕಷ್ಟು ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷ ಒಂದಷ್ಟು ಸಂಕಷ್ಟಕ್ಕೆ ಸಿಕ್ಕಿದಾಗಲೆಲ್ಲ ಪಾರು ಮಾಡಿದಂಥವರು ಇವರು ಇದೀಗ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಹಾಜರಾಗಿ ಸಿಎಂ ಮತ್ತೆ ಸರ್ಕಾರದ ಪರವಾಗಿ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ಓಕೆ, ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಇದು ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು. ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಹೇಳಿದ್ರು ಆಗ್ಲೇನೆ ನ್ಯಾಯಮೂರ್ತಿಗಳು, ಸಮಯಾವಕಾಶ ಹೆಚ್ಚು ತಗೊಳ್ತಾ ಇದ್ದೀರಾ, ಇದರಲ್ಲಿ ಇಲ್ಲ ಅಷ್ಟೊಂದು ವಾದ ಮಾಡಕ್ಕೆ, ನಿಮಗೆ ಸಮಯ ಅಷ್ಟೊಂದು ಕೊಡಲ್ಲ ಅಂತೇಳಿ. ಅದಕ್ಕೆ ಅವ್ರು 2 ನಿಮಿಷದಲ್ಲಿ ಮುಗಿಸ್ತೀನಿ ಅಂತೇಳಿ ಮುಗಿಸಿದ್ರು. ಅದಾದ ನಂತರ ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ಅವರು ವಾದವನ್ನು ಆರಂಭ ಮಾಡಿದ್ದಾರೆ. ಅವರು ಕೆಲವು ಪಾಯಿಂಟ್ ಔಟ್ಗಳನ್ನು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ರಾಜ್ಯಪಾಲರಿಗೆ ಈ ವ್ಯಾಪ್ತಿಗೆ ಬರೋದೇ ಇಲ್ಲ. 17A ಅಡಿಯಲ್ಲಿ ಮಾಡೋದಾಗಿದ್ರೆ ಸಾಮಾನ್ಯವಾದಂಥ ಒಂದು ಪ್ರಾಥಮಿಕ ತನಿಖೆಯನ್ನು ಮಾಡಿ ಆಮೇಲೆ ಪ್ರಾಸಿಕ್ಯೂಷನ್ಗೆ ಕೊಡಬಹುದಾಗಿತ್ತು. ಆದರೆ ಹೇಗೆ ಇವರು ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಅನ್ನುವಂಥದ್ದನ್ನು ವಾದ ಮಾಡ್ತಾ ಇದ್ದಾರೆ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು. ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಪಾಯಿಂಟನ್ನು ಮಾಡ್ತಾ ಇದ್ದಾರೆ. ಸಾಂವಿಧಾನಿಕ ಪೀಠದ ಪ್ರಕಾರ ಸಿಎಂ ತೆಗೆಯುವ ಅಧಿಕಾರ ಸ್ಪೀಕರ್ ಅವರಿಗಿದೆ. ರಾಜ್ಯಪಾಲರಿಗೆ ತನಿಖೆ ನಡೆಸಲು ಯಾವ ಅಧಿಕಾರ ಇದೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗದಲ್ಲಿ ಹಾಗೇನಾದರೂ ಇದ್ದಿದ್ದರೆ ರಾಷ್ಟ್ರಪತಿಗೆ ಹೇಳ್ಬೋದಾಗಿತ್ತು, ಪ್ರಕರಣವನ್ನು ವರ್ಗಾಯಿಸಬಹುದಾಗಿತ್ತು. ರಾಜ್ಯಪಾಲರು ರಾಷ್ಟ್ರಪತಿಗೆ ಪ್ರಕರಣವನ್ನು ವರ್ಗಾಯಿಸಬಹುದಾಗಿತ್ತು ಅಂತ ವಾದವನ್ನು ಮಂಡಿಸ್ತಾ ಪಾಯಿಂಟ್ ಔಟನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ರಾಜ್ಯಪಾಲರು 17Aಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದೇ ತಪ್ಪು ಅನ್ನುವಂಥ ಪಾಯಿಂಟ್ ಏನಿದೆ ಅದರ ಸುತ್ತಲೂ ಕೂಡ ಈಗ ವಾದಗಳು ನಡೀತಾ ಇದೆ. ಆ ಕಡೆಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ವಾದವನ್ನು ಅದನ್ನೇ ಮಾಡ್ತಾ ಇದ್ದಾರೆ. ಕಪಿಲ್ ಸಿಬಲ್ ಅವರು ಕೂಡ ಅದೇ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗ ಕಪಿಲ್ ಸಿಬಲ್ ಅವರು ಹೇಳ್ತಾ ಇರುವಂಥದ್ದು ರಾಜ್ಯಪಾಲರಿಗೆ ಇರುವಂಥ ತನಿಖೆಯ ವ್ಯಾಪ್ತಿ ಏನು ಅನ್ನುವಂಥದ್ದನ್ನು ಅವ್ರಿಗೆ ಅವಕಾಶ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ನನ್ನ ಸಹೋದ್ಯೋಗಿಗೆ ನರಸಿಂಹಮೂರ್ತಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇಡೀ ಪ್ರಕರಣ ಹೋಗ್ತಾ ಇರುವಂಥದ್ದು 17A ಪ್ರಾಸಿಕ್ಯೂಷನ್ನ ವಿಚಾರದಲ್ಲಿ, ಇದಕ್ಕೆ ಅನುಮತಿನೇ ಇಲ್ಲ ಅನ್ನುವಂಥದ್ದು. ಈಗ ಕಪಿಲ್ ಸಿಬಲ್ ಅವರ ಸ್ಟ್ಯಾಂಡು ಕೂಡ ಅದೇ, ಜೊತೆಗೆ ರಾಷ್ಟ್ರಪತಿಗೆ ಕೊಡ್ಬೋದಾಗಿತ್ತಲ್ಲ ಈ ಪ್ರಕರಣವನ್ನ ಅಂತ ಹೇಳ್ತಾ ಇದ್ದಾರೆ. ರಾಷ್ಟ್ರಪತಿಗೆ ಬಿಡ್ಬೋದಾಗಿತ್ತಲ್ಲ ಅಂತ ಹೇಳಿ, ಏನದು ಪಾಯಿಂಟ್ ಔಟು? ಅರುಣ್, ಇದೀಗ ಕಪಿಲ್ ಸಿಬಲ್ ರವರು ಪ್ರಮುಖ ವಿಚಾರವನ್ನ ವಿಭಾಗೀಯ ಪೀಠದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅಂದ್ರೆ ಸಾಂವಿಧಾನಿಕ ಪೀಠದ ಆದೇಶದ ಪ್ರಕಾರ, ಈ ಹಿಂದೆ ಸಾಂವಿಧಾನಿಕ ಪೀಠಗಳು ನೀಡಿದಂತಹ ಆದೇಶದ ಪ್ರಕಾರ ಮುಖ್ಯಮಂತ್ರಿಯನ್ನ ತೆಗೆಯುವ ಅಧಿಕಾರ ಇರೋದು ಸ್ಪೀಕರ್ ಅವರಿಗೆ, ಅದು ರಾಜ್ಯಪಾಲರಿಗೆ ಇಲ್ಲ. ರಾಜ್ಯಪಾಲರಿಗೆ ತನಿಖೆಯ ಯಾವುದೇ ಅವಕಾಶಗಳು ಇಲ್ಲ, ಅಥವಾ ಅವರಿಗೆ ತನಿಖೆಯನ್ನು ನಡೆಸೋದಕ್ಕೆ ಯಾವುದೇ ಅಧಿಕಾರಗಳು ಇಲ್ಲ. ಹೀಗಿದ್ದು ಕೂಡ 17A ಅಡಿ ಅವರು ಅನುಮತಿಯನ್ನ ಕೊಟ್ಟಿದ್ದಾರೆ. ಇದು ತಪ್ಪು, ಹಾಗೆ ಕೊಡೋದಕ್ಕೆ ಬರೋದಿಲ್ಲ ಅನ್ನೋದು ಕಪಿಲ್ ಸಿಬಲ್ ರವರ ವಾದ. ಒಂದು ಪಕ್ಷ ರಾಜ್ಯಪಾಲರ ಬಳಿ ದೂರು ಬಂದಿದ್ದೇ ಆದಲ್ಲಿ 17A ಅಡಿ ಅವರಿಗೆ ಕೊಡೋದಕ್ಕೆ ಬರ್ತಿರ್ಲಿಲ್ಲ. ಹೀಗಾಗಿ ಅವರು ಅವ್ರಿಗೆ ಬಂದಂತಹ ದೂರಿನ ಅರ್ಜಿಯನ್ನ ರಾಷ್ಟ್ರಪತಿಗಳಿಗೆ ರೆಫರ್ ಮಾಡಬೇಕಿತ್ತು. ರಾಷ್ಟ್ರಪತಿ
ರಾಷ್ಟ್ರಪತಿಗಳಿಗೆ ಕಳಿಸುವ ಕೆಲಸವನ್ನ ಮಾಡಬೇಕಿತ್ತು. ಆದರೆ ಇಲ್ಲಿ ರಾಜ್ಯಪಾಲರು ಹಾಗೆ ಮಾಡಿಲ್ಲ. ರಾಜ್ಯಪಾಲರು ಈ ಒಂದು ಪ್ರಕರಣವನ್ನ 17A ಅಡಿ ತನಿಖೆಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ BNSS 226 ಅಡಿಯೂ ಕೂಡ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇದು ಕಾನೂನು ಬಾಹಿರ ಅನ್ನೋ ಮಟ್ಟಿಗೆ ಕಪಿಲ್ ಸಿಬಲ್ ರವರು ವಾದ ಮಂಡನೆಯನ್ನ ಮಾಡ್ತಿದ್ರು. ಈ ಹಿಂದೆ ಏಕಸದಸ್ಯ ಪೀಠ ಕೊಟ್ಟಂತಹ ಆದೇಶ ಏನಿತ್ತು, BNSS ಅಡಿ ಕೊಟ್ಟಂತಹ ಆದೇಶ ತಪ್ಪಿದೆ, ಆದರೆ 17A ಅಡಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಆದೇಶ ಏನಿದೆ ಇದು ಸರಿ ಇದೆ. ಹೀಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಆದೇಶ ಸರಿ ಇದೆ ಅನ್ನೋ ಮಟ್ಟಿಗೆ ಮುಖ್ಯಮಂತ್ರಿಗಳ ರಿಟ್ ಅರ್ಜಿಯನ್ನು ವಜಾ ಮಾಡಲಾಗಿತ್ತು. ಇದೀಗ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ ಸಿಎಂ ರವರು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಇದೀಗ ಒಂದು 10-15 ನಿಮಿಷಗಳ ಹಿಂದೆ ಇದೀಗ ಸಿಎಂ ರವರ ಅರ್ಜಿಯ ವಿಚಾರಣೆ ಆರಂಭವಾಗಿದೆ. ಅರುಣ್ ಕೋರ್ಟ್ ಹಾಲ್ನಲ್ಲಿ ಸುಪ್ರೀಂ ಕೋರ್ಟ್ನ ಇಬ್ಬರು ಹಿರಿಯ ವಕೀಲರುಗಳು ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ಕಪಿಲ್ ಸಿಬಲ್